ಕಮಲವ, ಬಡ ಬಡ ಹೋಗ್ಬರ್ರಿ ತಯಾರಾಗಿ. ರಾಮನ್ನ ನಡಂದ್ರ ತೊಟ್ಲಕ್ ಹಾಕ್ತಾರ. ನೀವು ಇಲ್ಲೇ ಲೇಟ್ ಮಾಡ್ಕೊಂತ ನಿಂತ್ರಲ್ಲ, ಮುಗಿದ್ಮ್ಯಾಗ ಹೋಗ್ತೀರೇನು ಗುಡಿಗೆ? ಬಡ ಬಡ ಹೋಗ್ಬರ್ರಿ ತಯಾರಾಗಿ. ಏನ್ ಮಾಡತ್ತೀರಿ? ಬನ್ನಿ ರೀ ಅತ್ಯಾರ. ದೇವ್ರಿಗೆ ಅದು ಅಲ್ಲಿ ಕೊಡಾಕ್ರಿ ಉಡಿ ಸಾಮಾನು ಸಜ್ಜು ಮಾಡ್ಕೊಳಕತ್ತಿದ್ನಿ ರೀ. ತೊಟ್ಲಕ್ಕೆ ಅದು ಅಲ್ಲಿ ಉಡಿ ತುಂಬಕಲ್ರಿ, ಮತ್ತು ಒಳಗೂ ಬಿಡಂಗಿಲ್ಲ ಅವ್ರಿಗೆ ಬಟ್ರ ಕೈ ಕೊಟ್ಟರು ತುಂಬ ಕೊಡ್ತಾರ ರೀ. ಅದಕ್ಕೆ ಸಜ್ಜು ಮಾಡ್ಕೊಳಕತ್ತಿದ್ದೀರಿ ಅತ್ಯಾರ. ದೇವ್ರಿಗೆ ಆತ ಹಂಗಾರ 5 ಮಂದಿಗೆ ಮುತ್ತೈದೆಯರಿಗೆ ಉಡಿ ತುಂಬಕ್ ನೋಡು. ಇದನ್ನ ಎಲಿ, ಅರಿಶಿನ, ಉತ್ತತ್ತಿ, ಅಡಿಕೆ ಬೆಟ್ಟ, ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ದಕ್ಷಿಣ ಇರ್ತದ್ರಾಗ ಇಟ್ಟು ಉಡಿ ತುಂಬಕ್ ನೋಡು. 5 ಮಂದಿ ಮುತ್ತೈದೆಯರಿಗೆ ತುಂಬ್ರಿ. ಹ್ಞೂ ರೀ ಅತ್ಯಾರ, ಅದು ಸಜ್ಜು ಮಾಡಿಟ್ಟೆ. ನೀನು ಇಲ್ಲ ಥರ ಆತಾಡ್ರಿ ಅತ್ಯಾರ. ಬಡ ಬಡ ಹೋಗ್ಬರ್ರಿ. ಮತ್ತೆ 12 ಅಂದ್ರೆ ರಾಮನ್ನ ತೊಟ್ಲಕ್ಕೆ ಹಾಕ್ತಾರ, ಅಲ್ಲಿ ಚಂದ ಅನಿಸ್ತೈತಿ. ಆಗ ಪೂಜೆ ಟೈಮ್ನಾಗಿದ್ರ ಬಡ ಬಡ ಅದಕ್ಕೆ ಹೋಗ್ಬರ್ರಿ. ಹೇಳಿರಿ ಇಲ್ಲ ಗಿರ್ಜಾವ್ರಿಗೆ ಅದು ತಯಾರಾಗಕ್ಕೆ, ಮತ್ತೆ ಅಲ್ಲಿ ಹೋಗಿ ನಿಂತು ಮತ್ತೆ ಅಲ್ಲಿ ಹೊತ್ತಕತ್ತಂತ ಹೇಳಿ ಬಂದೆ ನೋಡ್ರಿ ಅತ್ಯಾರ. ಇದನ್ನ ತಯಾರಾಕಿನ ಅಂದಾರ್ರಿ. ಹೌದನ? ಆತು ಹಂಗಾರ. ನೀಲಾನ ಬೇಕಿನ ಕರಿ ತಯಾರಾಗ ನಿಲ್ಲಕ್ಕೆ ತಯಾರಾಗತ್ತಾಳ್ರಿ ಅತ್ಯಾರ. ಆತ್ರಿ ಇದು ಬಂದ್ಲು. ತಯಾರಾದವ ನೀಲ? ಹೋಗ್ಬರ್ರಿ, ಬಡ ಬಡ ಹೊತ್ತಕತಿ. ಹ್ಞೂ ರೀ ಅತ್ಯಾರ, ತಯಾರಾಗ್ಯವ್ರಿ. ಹೋಗ್ಬರ್ತೇವ್ರಿ ಅತ್ಯಾರ. ಅತ್ಯಾರ ಹೋಗ್ಬರ್ತೇವೆ ನೋಡ್ರಿ ಗುಡಿಗೆ. ನೀವು ಬಂದಿದ್ರೆ ಅಕ್ಕಿತ್ರಿ. ಗಾಡಿ ಮೇಲೆ ಎಷ್ಟು ಬರ್ತಾರೆ ಬರ್ರಿ, ಯಾರ ಗಂಡ್ಮಕ್ಳು ಅಪ್ಪಾಗರದ ಹೇಳ್ತೀನಿ. ಬರ್ರಿ ಅತ್ಯಾರ ಹೋಗ್ಬರೋಣ. ಅಲ್ಲಿ ಬಿಡ, ಕಾಲು ನೋವು ಗದ್ದಲ್ದಾಗ, ನಮಗೂ ಅಲ್ಲಿ ಕೆಲಸ ಆಗೋದಿಲ್ಲ. ಕಮಲವ, ನೀವು ಹೋಗ್ಬರ್ರಿ ಇಬ್ರು ಚಂದಂಗ. ಇದನ್ನ ಸಾವಕಾಶ ಎಲ್ಲ ನಿಧಾನಕ ಮಾಡ್ಕೊಂಡು ಬರ್ರಿ. ಪೂಜೆ ಗೀಜೇನ? ಹ್ಞೂ ರೀ ಅತ್ಯಾರ, ಆತಾಳ್ರಿ. ಒಳ್ಳೆ ಚಂದ ಮಾಡಿರ್ತಾರೆ ಇವತ್ತು ರಾಮನವಮಿಗೆ. ಇವನ್ನ ತೊಟ್ಲಕ್ಕೆ ರಾಮನ್ ಹಾಕಿರ್ತಾರ, ಭಾರಿ ಚಂದ ಮಾಡಿರ್ತಾರೆ ಇವತ್ತು. ಏನು ಅಡ್ಕನ ಸಲಂಗಿಲ್ ಬಿಡ್ ನೋಡಾಕ. ಮನಿಗಳು ಒಂದು ದೂರ, ನಮ್ಮ ನನಗೂ ಅಲ್ಲಿ ನಡೆದು ಹೋಗೋದಾಗೋದಿಲ್ಲ. ಕಾಲು ಒಂದು ಗದ್ದಲ್ದಾಗಲಿ ಕುಂದ್ರಾಕ ಜಾಗಲ್ಲ, ಅಷ್ಟು ಗದ್ದಲ. ಇಡೇ ಊರು ಎಲ್ಲರೂ ಹೆಣ್ಮಕ್ಳು ಬಂದು ಉಡಿ ತುಂಬಿ ಹೋಗ್ತಾರ. ಇವತ್ತು ಭಾಳ ಚಂದ ಮಾಡಿರ್ತಾರೆ. ಎಲ್ಲ ಉಡಿ ಸಾಮಾನು ತೊಗೊಂಡೇನಿ. ದೇವ್ರಿಗೆ ಅಲ್ಲೇ ತೊಟ್ಲಕ್ಕತ್ತೆ ತುಂಬಬೇಕು ಎಲ್ಲ ತೊಗೊಂಡೇನಿ. ಅಲ್ಲೇ ಹೊರಗೆ ಹೋಗಿ ಕುಂದಿರ್ತೀನಿ ತಡಿ. ಮತ್ತು ಕಮ್ಲಕ್ಕೆ ಬಂದಿದ್ದು ಗೊತ್ತಾಗೋದಿಲ್ಲ. ಎಲ್ಲ ಕೆಲಸ ಆಗೈತಿ, ಮತ್ತು ಒಳಗೆ ಕುಂತ್ರ ಮತ್ತು ಆಗೈತಿ ಇಲ್ಲ ಅಂತಾರ. ಹೊರಗೆ ಹೋಗ್ಬಿಡ್ತೇನೆ. ಬಡ ಬಡ ಅಲ್ಲೇ ಬಂದ್ರಂದ್ರೆ ಬಡ ಬಡ ಹೋಗ್ಬಿಡಕ್ಕೆ ಬರ್ತದೆ ಗುಡಿಗೆ. 12 ಅಂದ್ರೆ ತೊಟ್ಲಕ್ಕೆ ಹಾಕ್ತಾರೆ ರಾಮನ್ನ. ಬಡ ಬಡ ಹೋಗ್ಬೇಕು ಗುಡಿಗೆ. ಏರಿ, ನಾ ಗುಡಿಗೆ ಹೋಗ್ಬರ್ತೇನೆ. ನೀವು ಹೊರಗೆ ಹೋದ್ರೆ ಕದ ಮುಂದೆ ಕರ್ಕೊಂಡು ಹೋರಿ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಕಮಲಕ್ಕನು ಬಂದ್ಲು, ನಾ ಹೊರಗೆ ಬರೋದಕ್ಕೆ ಆಕಿನೂ ಬಂದ್ಲೆ. ಹೋದಾರ ಬರ್ತೇವಿ. ಗದ್ಲು ಇದ್ದಿದ್ವಾ ಇವಾಗ ಗುಡಿ ಇವತ್ತು. ಬಟ್ರೆ ಇವನ್ನ ದೇವ್ರಿಗೆ ಸ್ವಲ್ಪ ಉಡಿ ತುಂಬಿ ಕೊಡ್ಬೇಕಿತ್ರಿ. ಅವ್ನು ತಗೋರಿ. ಕೊಡ್ರಿ ಇಲ್ಲ ಕರ, ಅಲ್ಲೇ ಇಟ್ಬಿಡ್ರಿ ಅಕ್ಕ. ನೀವು ಅಲ್ಲಿ ಹೊರಗೆ ಅದು ಉಡಿ ಅದು ತುಂಬ್ರಿ, ಆಮೇಲೆ ಇದನ್ನೆಲ್ಲ ನಾನು ಅಲ್ಲಿ ತುಂಬಿ ಕೊಡ್ತೇನೆ ರೀ ದೇವ್ರಿಗೆ. ನೀಲ ಬಾರವ ಇಲ್ಲಿ. ತೊಟ್ಲ ತೂಗಿ ವರ್ಷ ತುಂಬರಾಗ ನಮ್ಮನೆಯಾಗ ತೊಟ್ಲ ಕಟ್ಟುವಂಗ ಅಲ್ಪ ಅಂತಂದು ಚಂದಾಗ ತೊಟ್ಲ ತೂಗಿ ಬೇಡ್ಕೊಬಾ. ನೀಲ ತುಂಬ ಇಲ್ಲ, ಅದನ್ನ ತಾಟ್ ಇಟ್ಕೋತೀನಿ. ಇಲ್ಲಿ ಬಾ, ಇಲ್ಲಿ ನಮಸ್ಕಾರ ಮಾಡಿ ಬರ್ಬಾ ನೀನು. ಹ್ಞೂ ಅಕ್ಕ, ಎಲ್ಲ ಒಳ್ಳೇದು ಮಾಡಪ್ಪ ರಾಮ ಭಗವಂತ. ವರ್ಷ ತುಂಬರಾಗ ನಂಗೂ ಎಲ್ಲ ಚಲೋ ಮಾಡು. ತೊಟ್ಲ ಕಟ್ಟುವಂಗೆ ಮಾಡಪ್ಪ, ಎಲ್ಲ ಒಳ್ಳೇದು ಮಾಡಪ್ಪ. ಜೈ ಶ್ರೀರಾಮ್, ಎಲ್ಲ ಒಳ್ಳೇದು ಮಾಡಪ್ಪ ತಂದೆ. ಎಲ್ಲ ಒಳ್ಳೇದಲ್ಪ, ಎಲ್ಲ ನಮ್ಮಂತನ ಚಲೋ ಇರಲಿ. ಎಲ್ಲ ಒಳ್ಳೇದಲ್ಪ, ನಮ್ಮ ಕುಟುಂಬದವ್ರಿಗೆಲ್ಲ ಒಳ್ಳೇದಾಗಲಿ. ಬೇಡ್ಕೊಂಡೇವ ಚಂತಂಗ? ಹ್ಞೂ ಅಕ್ಕ. ಎಲ್ಲ ಒಳ್ಳೇದು ಮಾಡಪ್ಪ. ಜೈ ಶ್ರೀರಾಮ್, ಎಲ್ಲ ಒಳ್ಳೇದು ಮಾಡಪ್ಪ. ಎಲ್ಲ ಕುಟುಂಬಕ್ಕೆ ಒಳ್ಳೇದಲ್ಲಿ, ಎಲ್ಲರಿಗೂ ಒಳ್ಳೇದಲ್ಪ ತಂದೆ. ಎಲ್ಲ ಒಳ್ಳೇದು ಮಾಡಪ್ಪ ಭಗವಂತ. ಜೈ ಶ್ರೀರಾಮ್, ಎಲ್ಲ ಒಳ್ಳೇದು ಮಾಡಪ್ಪ. ಎಲ್ಲ ಒಳ್ಳೇದಲ್ಪ ಯಪ್ಪ ತಂದೆ. ಅಕ್ಕರ ನಡ್ರಿ, ಹಿಂದನೋ ಜನ ಬರತ್ತಾರ. ನಡ್ರಿ, ನಾವು ನಮಸ್ಕಾರ ಮಾಡೋದಾಗಿದ್ರೆ ಸರಿ ರೀ. ಹ್ಞೂ ರೀ ಬಟ್ ರಾತ್ರಿ ಹೋಗ್ತೀವ್ರಿ. ನೀಲ ಬಾರ್ ಬಲ್ಲಿ, ಎಲ್ಲರಿಗೂ ಕುಕ್ಮ ಹಚ್ಚಿ ಬಾ. ಅರ್ಶಿನ ಕುಕ್ಮ ಕೊಟ್ಟೆ ಉಡಿ ತುಂಬರ್ ಬಾ. ತುಂಬಕ್ಕ ನೀನ? ಬಾರವ, ಸಣ್ಣಕದಿ ಮಾಡಿ ಬಾ. ಹಚ್ಚಿ ಬಾ ಕುಕ್ಮ, ಎಲ್ಲರಿಗೂ ಅರ್ಶಿನ ಕುಕ್ಮ ಕೊಟ್ಟು ಉಡಿ ತುಂಬ. ಹ್ಞೂ ಅಕ್ಕ. ಅಕ್ಕ ನಿಮ್ಮ ಅದಕ್ಕೆ ಅದಕ್ಕದ್ವಿ. ನೀವು ನಂದಿನ ಕೆಲಸ ಆಗಿಲ್ಲ ಹೋಗಂದ್ರಿ, ಬಂದ್ವಿ ನೋಡ್ರಿ ನಾವು. ನಾನಿಲ್ಲ, ನಂದಿನ ಕೆಲಸ ಆಗಿದ್ದಿಲ್ಲ. ಮತ್ತು ಪಾಪ ನಿಮಗೂ ತಡ ಆಗತ್ತಿ. ಮತ್ತು ರಾಮನ್ ತೊಟ್ಲಕ್ಕೆ 12 ಅಂದ್ರೆ ಹಾಕ್ತಾರ. ಮತ್ತೆಲ್ಲ ಮುಗಿದ್ಮ್ಯಾಗ ಹೋಗೋದಾಕತ್ತಡಿ ಅಂಕಾರ. ಮುಂದೆ ನೀವು ನಡ್ರವ ಗುಡಿಗೆ ಬರ್ತೇನೆ. ಗುಡ ಬೆಟ್ಟ ಅಂತ ಹೇಳಕಸಿದ್ ನೀವು ನಾನು ಗಿರ್ಜಾವನ್ ಮುಂದೆ ನಿಂತೀವ. ನಾವು ಒಂದು 10 ನಿಮಿಷ ನಿಂತೀವಿ, ನೀವು ಯಾರು ಬರಲೇ ಇಲ್ಲ. ಪಾರ್ವತಿ ಇನ್ನೂ ಆಗಿದ್ದಿಲ್ಲ ಬಿಡ ಕಮ್ಲಕ್ಕ, ನಂದು ಹೊರೆ ಅದ್ರ ಸಂಬಂಧ ನಿಮ್ಗೆ ಹೋಗೋದು ನೀವ. ನಾನು ಅರ್ಶಿನ ಕುಂಕುಮ ಕೊಟ್ಟೆವ ಎಲ್ಲರಿಗೂ? ಹ್ಞೂ ಅಕ್ಕ, ಎಲ್ಲರಿಗೂ ಹಚ್ಚಿನ ಅರ್ಶಿನ ಕುಂಕುಮ. ನೀಲ ತಗೋವನ್ ಎಲ್ಲರೂ ಗುಡಿ ತುಂಬ. ನೀವು ಒಳಗೆ ಹೋಗಿ ಬಂದ್ರಿಲ್ಲ ಪಾರ್ವತಿ? ಇದಕ್ಕೆ ಗುಡಿ ಒಳಗೆ? ಹ್ಞೂ ಕಮ್ಲಕ್ಕ, ಒಳಗೆ ಹೋಗಿ ದರ್ಶನ ತೊಗೊಂಡ ಬಂದ್ವಾ. ತುಂಬಿದೇವನಿಲ್ಲ ಎಲ್ಲರಿಗೂ? ಹ್ಞೂ ಅಕ್ಕ, ಎಲ್ಲರೂ ಗುಡಿ ತುಂಬಿದ್ನಕ್ಕ. ಆತ ಕಮ್ಲಕ್ಕ, ಇದನ್ನ ಅಲ್ಲಿ ಇದನ್ನ ಕೊಡತ್ತಾರ ಬಾ, ಪಾನ್ಕ ಮತ್ತು ಕೋಸಂಬರಿ ಕೊಡತ್ತಾರ. ಇಸ್ಕೊಂಬರ್ ನಾನು ಅಲ್ಲೇ ತಡಿ ಬಾ. ಇಲ್ಲೇ ಕೊಡ್ತಾರಂತ ತಡಿ. ನೋಡು, ಇಲ್ಲೇ ಕುಂತೇವಲ್ಲ, ಇಲ್ಲೇ ಕೊಟ್ಟಿರ್ತಾರ ಮಮ್ಮಿ. ಅಕ್ಕರ ಪ್ರಸಾದ ತೊಗೊಂಡಿಲ್ಲಲ್ರಿ ಯಾರು ನೀವು? ಇದು ಕೋಸಂಬರಿ ಪಾನ್ಕ ಐತೆ ನೋಡ್ರಿ, ತಗೋರಿ ಇಲ್ಲಿ. ಇಲ್ಲಪ್ಪ, ನಾವು ಯಾರು ತೊಗೊಂಡೇ ಇಲ್ಲ. ಇಷ್ಟಿಗೆ ಕೊಡ್ತೀರಿ? ಇಲ್ಲ ನಾವು ಬರೋಣ ಅಲ್ಲಿ. ಇಲ್ಲಿ ತಡ್ರಿ ಅಕ್ಕರ, ಎಲ್ಲರಿಗೂ ಹಂಚಕತ್ತೀವಿ, ಕೊಡ್ತೇವ್ರಿ. ಇಲ್ಲ ಇಲ್ಲೇ ಏಪ್ಪ, ನಮ್ಗೊಂದು ಇದನ್ನ ಕೋಸಂಬರಿ ಪಾನ್ಕ ಕೊಡಪ್ಪ. ತನ್ನಿರಿ ಅಕ್ಕರ, ಕೊಡ್ತೇನೆ ರೀ. ಅಕ್ಕ, ಇಲ್ಲಿ ನಾನು ಇಸ್ಕೊಂಡೇನಕ್ಕ ಕೋಸಂಬರಿದೆ. ಪಾನ್ಕ ಒಂದು ಹೋಗು ಇಸ್ಕೊಂಡು ಹೋಗೋಣಕ್ಕ. ಅತ್ತೆಯರಿಗೆ ಮನ್ಯಾಗ ಕೊಡಕ್ಕೆ ಬರ್ತೈತಕ್ಕ. ಇಸ್ಕೊಂಡೇನು ಬೇಷ್ ಆತ್ ಬಿಡು. ಹಂಗಾರ ಮನ್ಯಾಗ ಇವ್ರು ಲಕ್ಷ್ಮಿ ಅದು ಸಾಲಿಗೆ ಹೋಗ್ಯಾರಲ್ಲ, ಬಂದೆ ತೊಗೊಂತಾಳ. ಬೇಷ್ ಆತ, ನಾವು ಒಂದ್ರದ ತೋಡನ್ ಬಾ ಪ್ರಸಾದನ. ಹ್ಞೂ ಅಕ್ಕ, ಎಂತ ಚಲೋ ಮಾಡ್ಯಾರ ನೋಡ ಕಮ್ಲಕ್ಕ. ಪಾನ್ಕ ಕೋಸಂಬರಿ ಭಾರಿ ರುಚಿ ಆಗೈತೆ ನೋಡು. ದೇವ್ರ ಪ್ರಸಾದವ ಆಗನ ರುಚಿಯಾಗಿರ್ತೈತೆ ಬಿಡು. ನಾವು ಮನ್ಯಾಗ ಮಾಡ್ಕೊಂಡು ತಿಂದ್ರಿ ಹಿಂಗಾಗಲ್ಲ, ಎಷ್ಟು ರುಚಿ ಆಗೈತೆ ನೋಡ. ಹೋಗೋಣ ಕಮ್ಲಕ್ಕ? ಆತಲ್ಲ ಹಂಗಾರ ಹೋಗೋಣ. ನಡ್ರಿ ಬಾ ಹೋಗೋಣ. ಬಂದ್ರೆ ಅವ ಗದ್ಲಿತ್ತನ ಗುಡಿ ಕಮ್ಲವ?
ಹ್ಞೂ ರೀ ಅತ್ತೀರ ಅಷ್ಟೇನ ಗಾದ್ಲಿ ಇದ್ದಿದ್ದಿಲ್ರಿ ಬರುವಾರ ಬಂದು ಹೋಗಿದ್ದಿರಿ ನಾವು ಹೋಗೋರಾಗ ರಾಮನ್ ತೊಟ್ಲಕ್ಕೆ ಹಾಕಿ ಬಿಟ್ಟಿದ್ರಿ ಅತ್ತೀರ ಹೋದ್ಮ್ಯಾಗ ಮತ್ತೆ ಅಲ್ಲಿ ಬಟ್ರ ಕೈಯಾಗದು ಉಡಿ ಸಾಮಾನದು ಓದಿದ್ವಲ್ರಿ ದೇವ್ರಿಗೆ ಅವ್ರ ಕೈ ಕೊಟ್ವಿ ಅವ್ರು ತುಂಬಿ ಕೊಟ್ಟರಿ ಅತ್ತೀರ ನಾವು ಇತ್ತಾಗ ಎಲ್ಲರಿಗೂ ಹೊರಗೆ ತುಂಬಿದ್ವಿ ರೀ ಒಂದು 5 ಮಂದಿಗೆ ರೀ ಅತ್ತೀರ ಅದ ದೌಡ್ ಹೋಗಂದ್ ನೀವ ಆತ್ ಬಿಡು ದರ್ಶನ ಚಲೋ ಆತಿಲ್ಲ. ಹ್ಞೂ ರೀ ಅತ್ತೀರ ದರ್ಶನ ಚಲೋ ಆತ್ರಿ ನೀಲ ಕೊಡುವ ಅಂದ್ ಪ್ರಸಾದ ಅತ್ತಿಯರಿಗೆ ಅತ್ತೀರ ತಗೋರಿ ಪ್ರಸಾದ ಒಂದ್ ತಟ ಕೈಯಾಗ ಹಾಕ್ಬಿಡುವ. ಈಗ ಲಕ್ಷ್ಮಿ ಅದು ಬಂದು ತಿಂತಾರ ಒಂಚೂರು ಕೈಯಾಗ ಹಾಕ್ಬಿಡು. ಒಟ್ಟು ಪಾನಕ ಕುಡಿತೀನಿ ಒಂದು ಈಟ ಕೈಯಾಗ ಹಾಕಿ. ಹ್ಞೂ ರೀ ಅತ್ತೆಯರ ಆತ್ ಬಿಡು ಒಳಗೆ ಇಟ್ಬಿಡು. ಆಕೆ ಬಂದು ಲಕ್ಷ್ಮಿ ಅವ್ರು ತಿಂತ ಪ್ರಸಾದ ಅದು. ಹ್ಞೂ ರೀ ಅತ್ತೆಯರ ಅಕ್ಕ ನೀರು ಕುಡಿ ಅಕ್ಕ. ಏ ತೊಗೊಂತಿದ್ನಲ್ಲ ಅವನಿಲ್ಲ ನೀ ಕೊಡುವ ಅಕ್ಕ ನಾ ಕುಡ್ದ ತಮ್ಮನ್ನೇ ತಗೋ ಅಕ್ಕ. ಇಲ್ಲ ಕುಂದ್ರುವ ಈಗ ಬಿಸಿಲು ಹತ್ತು ಬಂದೇವಿ ಆಮೇಲೆ ಹೊರ ಮಾಡ್ಕೊಂಡು ಅಂತ ತಗೋ ಎಲ್ಲ ಏನು ಮ್ಯಾಗಿದ್ದು ನೋಟ ಅಡುಗೆ ಮನೆ ಸ್ವಚ್ಛ ಮಾಡ್ಬೇಕು ಬಾಂಡೆ ಅಷ್ಟು ತಿಕ್ಕು ಅದಾವು ಹಿಂದಾಗಡೆ ತಿಕ್ಕೊಂಡು ಅಂತ ತಗೋ. ಈಗ ಕುಂದಿರ್ತಿದ್ವಲ್ಲ ಅಕ್ಕ ಕುಂದ್ರವ ಈಗ ಬಂದಿರಿ ಬ್ಯಾಸತ್ತು ಬಿಸಿಲಿಗೆ ಅದು ಹೋಗಿ ಬಂದಿರಿ ಕುಂದ್ರ ಒಂದಿಟ್ಟು ಸುಧಾರಿಸ್ಕೊರಿ ಹಿಂದಾಗಡೆ ಕೆಲಸ ಮಾಡಿರಿ ಅಂತ. ಎಂಕವ ಅದು ಯಾರ ಬಂದಿದ್ರನವ ಇದಕ್ಕೆ ಗುಡಿಗೆ ಭೇಟಿ ಆದ್ರನ ಕಮಲವ? ಅಂಕಮ್ಮರ ಬೆಟ್ಟ ಅಲ್ಲಿ ಬಿಡ್ರಿ ಅವ್ರ 2ನೇ ಸೊಸಿ ಸಣ್ಣಕ್ಕಿ ಬಂದಿಲ್ಲ ರೀ ಅತ್ಯಾರ ಆಕೆಗೂ ಉಡಿ ತುಂಬಿ ಬಂದಿವ್ರಿ ಅತ್ಯಾರ. ಹೌದನವ ಆಕೆ ಬಂದಿರಕ್ಕಿಲ್ಲ ಹಂಗಾರ ಸ್ವಸ್ಥಾರನ ಕಷಾಳ ಏನು ಮಾಡ್ಯಾಳ? ಏನು ಮಾಡಿದ್ರನ್ ಬಿಡ್ರಿ ಅತ್ಯಾರ ಮತ್ತು ಅವ್ರೇನು ಬೆಟ್ಟ ಅಲ್ರಿ ನಮ್ಗೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ? ನಾನು ನಿನ್ನೆ ರಾಮನವಮಿದ ಕತೆಯನ್ನು ಹಾಕಿದ್ದೆ ರೀ. ಅದು ಏನು ವಿಡಿಯೋ ಯಾಪ ಡಿಲೀಟ್ ಆಗಿ ಯಾಕೋ ಈಗಿಂದ ಇಚ್ಚಿತಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಭಾಳ ಆಗತ್ತೈತೆ ರೀ. ಹಾಗಾಗಿ ಮಾಡಿದಂಥ ಕತೆಗಳನ್ನು ಅಷ್ಟು ಡಿಲೀಟ್ ಮಾಡಿ ಮತ್ತೆ ನಾ ಮಾಡಿ ಹಾಕಕ್ಕೆ ಟೈಮ್ ತೊಗೋತ್ರಿ. ಹಾಗಾಗಿ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ರೀ. ಇವತ್ತು ರಾಮನವಮಿದ ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ನೋಡಿರಿ ಯಾವ ರೀತಿ ಬಂದಿದೆ ಅಂತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಪೂಜಾ ಮುದುಗಲನ್ನು ಅವರು ಕಮೆಂಟ್ ಹಾಕಿದ್ದಾರೆ ರೀ. ಅವ್ರದ್ದು ಏಪ್ರಿಲ್ 9ಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ, ವಿಶ್ ಮಾಡಿಸ್ರಿ ನೀಲಾ ಅವರಿಂದ ಅಂತ. ಹಾಯ್ ಪೂಜಾ ಸಿಸ್ಟರ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೂ ಎಲ್ಲ ಒಳ್ಳೇದಾಗಲಿ, ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಅಂತಂದು ನಾ ರಾಯರಂತ ಕೇಳ್ಕೊತೀನಿ ರೀ ಪೂಜಾ ಸಿಸ್ಟರ್ ಅವರೇ. ಮೈತ್ರಿ ಜೋಶಿ ಅನ್ನೋರು ಕಮೆಂಟ್ ಹಾಕಿದ್ರಿ. ಕಾರ್ತಿಕ್ ಅನ್ನೋರ್ದು ಹುಟ್ಟಿದ ಬೈತಿ ವಿಶ್ ಮಾಡಂತ ಹೇಳ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಕಾರ್ತಿಕ್ ಅವ್ರಿ. ಆಯುರ್ವೇದ ಹುಟ್ಟ ಭಗವಂತ ಕಾಪಾಡಲಿ ರೀ, ನಿಮ್ಗೆ ಎಲ್ಲ ಒಳ್ಳೇದು ಮಾಡಲಿ ರಾಯರು. ಆಮೇಲೆ ಸುಮಾ ಕೆ ಅನ್ನೋರು ಕಮೆಂಟ್ ಹಾಕಿದ್ರಿ. ಅಸುಂಡಿಯಿಂದ ಪ್ರೈಮರಿ ಸ್ಕೂಲ್ ಟೀಚರ್ ಅದಾರಂತ್ರಿ. ಎಲ್ಲರಿಗೂ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ. ಕಮಲಕನ ಕಡೆಯಿಂದ ಮತ್ತು ನಮ್ಮ ಕುಟುಂಬದ ಕಡೆಯಿಂದ ಎಲ್ಲರಿಗೂ ಹಾಯ್ ರೀ. ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತಾ ಇವತ್ತಿನ ಕತೆ ಹೆಂಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.